ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಇದು ವೀಕ್ಷಕರೇ. ಮೆಟ್ರೋದಲ್ಲಿ ಹುಚ್ಚಾಟ ಏನಾದರೂ ಮಾಡಿದರೆ ದಂಡಂ ದಶಗುಣಂ ಫಿಕ್ಸ್. ಇದು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್. ನಮ್ಮ ಮೆಟ್ರೋ ಪ್ರಯಾಣಿಕರು ನಾರ್ಮಲ್ ಪ್ರಯಾಣಿಕರಿಗೆ ಏನು ತೊಂದರೆ ಇಲ್ಲ. ಯಾರಾದರೂ ಹುಚ್ಚಾಟ ಅದು ಇದು ಕಿತಾಪತಿ ಕೆಲಸ ಮಾಡಿದ್ರೇ ಅವ್ರಿಗೆ ಫೈನು. ಸೊ ಈಗ ಫೈನಿನ ಒಂದು ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಮೆಟ್ರೋದಲ್ಲಿ ನಿಯಮ ಉಲ್ಲಂಘಿಸಿದರೆ ಇನ್ನು ಮುಂದೆ ಭಾರೀ ದಂಡವನ್ನು ವಿಧಿಸಲಾಗುತ್ತೆ. ಬರೋಬ್ಬರಿ 25,000 ದಂಡ ಅಂತೆ ನೋಡಿ. ಮೆಟ್ರೋ ಟ್ರ್ಯಾಕ್ಗೆ ಓಡೋದು ಅಂದರೆ ಮೆಟ್ರೋ ಟ್ರ್ಯಾಕ್ ಮೇಲೆ ಎಗರಾಡೋದು, ಜಿಗಿತ ಎಗರೋದು, ಟ್ರ್ಯಾಕ್ ಮೇಲೆ ಓಡಾಡೋದು, ಟಿಕೆಟು ಪಾಸ್ಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದು. ಸೊ ಹಿಂಗೇನಾದರೂ ಮಾಡಿದ್ರೆ 5,000 ರೂಪಾಯಿ ದಂಡ. 5,000ದಿಂದ 25,000 ರೂಪಾಯಿವರೆಗೆ ದಂಡ ವಿಧಿಸ್ಬೋದಂತೆ ನೋಡಿ. ಮೆಟ್ರೋ ನಿಲ್ದಾಣದಲ್ಲಿ ಅನುಮತಿ ಇಲ್ಲದೆ ವ್ಯಾಪಾರ ಮಾಡಿದ್ರೂ ದಂಡ ಬೀಳುತ್ತೆ. ಆಮೇಲೆ ರೀಲ್ಸ್ ಮಾಡೋಂಗಿಲ್ಲ, ಊಟ ತಿಂಡಿ ಕುತ್ಕೊಂಡು ತಿನ್ನಂಗಿಲ್ಲ, ನೆಲದ ಮೇಲೆ ಕುತ್ಕೊಳ್ಳೋಂಗಿಲ್ಲ, ಲೌಡ್ ಮ್ಯೂಸಿಕ್ಕನ್ನು ಹಾಕಂಗಿಲ್ಲ ಮೊಬೈಲ್ನಲ್ಲಿ. ಸೊ ಹೀಗೆಲ್ಲ ಮಾಡಿದ್ರೆ 2,500ರಿಂದ 10,000 ರೂಪಾಯಿ ದಂಡ. ಆಮೇಲೆ ಗೋಡೆಗಳ ಮೇಲೆ ಬರೆಯೋದು, ಮೆಟ್ರೋ ನಿಲ್ದಾಣ ಮತ್ತು ಮೆಟ್ರೋ ಒಳಗಡೆ ಪೋಸ್ಟರ್ಗಳನ್ನು ಅಂಟಿಸೋದು, ಚಿತ್ರ ಬಿಡಿಸಿದರೆ ಅವ್ರಿಗೆ ದಂಡ ಫಿಕ್ಸ್ ಅಂತ. ಇದನ್ನೆಲ್ಲ ಯಾರು ಬಹುಶಃ ತುಂಬ ಜನ ಮಾಡೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ CCTV ಕಣ್ಗಾವಲಿರುತ್ತೆ. ಒಂದು ಎರಡನೇದೇನು ಅಂದರೆ ಅಲ್ಲಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ, ಇದನ್ನೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಮದ್ಯಪಾನ ಮಾಡಿ, ಮದ್ಯಪಾನಕ್ಕೆ ಅವಕಾಶನೇ ಇಲ್ಲ, ಯಾಕಂದರೆ ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ಅಲ್ಲೇನಾದರೂ ಉಗುಳಿದ್ರೆ, ಸೊ ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ದಂಡವನ್ನು ಹೇರಲಾಗುತ್ತೆ. ತುಂಬ ದಂಡ ಅಂದರೆ ಅದರ ಮೊತ್ತವನ್ನು ಜಾಸ್ತಿ ಮಾಡಿದ್ದಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ದಂಡದ ಮೊತ್ತಕ್ಕೆ 10%ಅನ್ನು ಸೇರಿಸ್ಕೊಂಡು ಬರ್ತಾ ಇದೆ ಮೆಟ್ರೋ. ಸೊ ಈಗ ಹೊಸ ದಂಡದ ನಿಯಮಗಳನ್ನು ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ BMRCL ಈ ಒಂದು ಕ್ರಮವನ್ನು ಕೈಗೊಂಡಿದೆ.